ಇನ್ನೊಂದು ವರ್ಷದಲ್ಲಿ ಮೋದಿ ಅಧಿಕಾರವನ್ನು ಕಳೆದುಕೊಳ್ತಾರೆ. ಭಯಾನಕ ಆರ್ಥಿಕ ಸುನಾಮಿ ಭಾರತದ ಮೇಲೆ ಅಪ್ಪಳಿಸಲಿದೆ. ಭಾರತದ ಆರ್ಥಿಕತೆಯ ಬಗ್ಗೆ ಎಚ್ಚರಿಕೆ ಕೊಟ್ಟ ರಾಹುಲ್ ಗಾಂಧಿ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬ್ಳಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು 12 ವರ್ಷಗಳು ಕಳೆದಿದೆ. ಈ ಒಟ್ಟು 12 ವರ್ಷಗಳಲ್ಲಿ ಭಾರತದ ಬಡ ಜನರಿಗೆ ಅನುಕೂಲ ಆಗೋದಕ್ಕಿಂತ ಸಮಸ್ಯೆಗಳೇ ಹೆಚ್ಚಾಗಿದೆ. ಮೋದಿ ಅವರ ಮೊದಲ ಮತ್ತು ಎರಡನೇ ಅವಧಿಯಲ್ಲಿ ತನ್ನ ಸ್ವಂತ ಬಲದಿಂದ ಅಧಿಕಾರವನ್ನು ಹಿಡಿದಾಗ ಭಾರತದ ಆರ್ಥಿಕತೆಯನ್ನು ಎಷ್ಟರ ಮಟ್ಟಿಗೆ ದಿವಾಳಿ ಮಾಡ್ಬೋದಿತ್ತು ಅಷ್ಟೆಲ್ಲ ಮಾಡಿದ್ರು. ಇನ್ನು GSTಯನ್ನು ಪರಿಚಯಿಸಿದ್ದರಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ದು, ಕೃಷಿ ಕಾನೂನುಗಳನ್ನು ತರಲು ಹೊರಟಿದ್ದು, ಕಾರ್ಮಿಕ ಸಂಹಿತೆಗಳನ್ನು ತಂದಿದ್ದು, ಇವೆಲ್ಲವೂ ಅನೇಕರ ಟೀಕೆಗೆ ಗುರಿಯಾಗಿತ್ತು. ಬಹುತೇಕ ಆರ್ಥಿಕ ತಜ್ಞರು ಬಡವರು ಮತ್ತು ಸಣ್ಣ ವ್ಯಾಪಾರಿಗಳ ಮೇಲೆ ತಾತ್ಕಾಲಿಕ ಅಥವಾ ದೀರ್ಘಕಾಲೀನ ಹೊರೆ ಬೀಳ್ತದೆ ಅಂತ ಆಗಲೇ ಅಭಿಪ್ರಾಯಪಟ್ಟಿದ್ದರು. ಇನ್ನು ಮೂರನೇ ಅವಧಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಷ್ಟರಲ್ಲಿ ಭಾರತದ ಆರ್ಥಿಕತೆ ಗಂಭೀರ ಒತ್ತಡ ಮತ್ತು ಸವಾಲುಗಳನ್ನು ಎದುರಿಸ್ತಾ ಇದೆ ಅಂತ ವಿರೋಧ ಪಕ್ಷಗಳು ಮತ್ತು ಕೆಲವು ಆರ್ಥಿಕ ತಜ್ಞರು ಆರೋಪ ಮಾಡಿದರು. ಇತ್ತೀಚೆಗೆ ಸಾಮಾನ್ಯ ಜನರು ಬಳಸುವಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾಗಿರ್ಬೋದು, ಇನ್ನು ಅಮೆರಿಕದ ಡಾಲರ್ ಮುಂದೆ ಭಾರತದ ರೂಪಾಯಿ ಮೌಲ್ಯ ಕಳೆದುಕೊಂಡಿದ್ದಾಗಿರ್ಬೋದು. ಈಗ ಭಾರತ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ, ಚಿನ್ನ ಖರೀದಿಸಬೇಡಿ, ವಿದೇಶಿ ಪ್ರಯಾಣ ಮಾಡಬೇಡಿ, ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ಅಂತ ಕರೆ ಕೊಡುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಆರ್ಥಿಕತೆಯು ದುರ್ಬಲವಾಗುತ್ತಿರುವ ಬಗ್ಗೆ ಮೋದಿ ಅವರೇ ಒಪ್ಪಿಕೊಂಡಂತೆ ಕಾಣ್ತಾ ಇದೆ. ಭಾರತದ ಆರ್ಥಿಕತೆಯ ಬಗ್ಗೆ ವಿರೋಧ ಪಕ್ಷಗಳು, ಕೆಲವು ಆರ್ಥಿಕ ತಜ್ಞರು ಮೊದಲಿನಿಂದಲೂ ಎಚ್ಚರಿಕೆಯನ್ನು ಕೊಡ್ತಲೇ ಬಂದಿದ್ದಾರೆ. ಇದೇ ಜೂನ್ 3ರಂದು ಆದಿವಾಸಿ ಕಾಂಗ್ರೆಸ್ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮವೊಂದರಲ್ಲಿ ಬುಡಕಟ್ಟು ನಾಯಕರನ್ನು ಉದ್ದೇಶಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ತಾವು ಒಮ್ಮೆ ನಿಯಂತ್ರಿಸುತ್ತಾ ಇದ್ದ ವ್ಯವಸ್ಥೆಯ ಕುಸಿತದ ನಂತರ ಜನರ ಒತ್ತಡವನ್ನು ನಿವಾರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ತುರ್ತು ಪರಿಸ್ಥಿತಿ ಅಂತದ್ದನ್ನು ಏರಬಹುದು, 1 ವರ್ಷದ ಒಳಗೆ ಮೋದಿ ಅವರು ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. आर्थिक सुनामी आ रही है, भयंकर आर्थिक सुनामी अब आ रही है. उसका कारण है कि हिंदुस्तान का जो प्रोटेक्शन का सिस्टम था, जो इंटरनेशनल इकोनॉमी से एक प्रकार से शॉक अब्जॉर्बर था, उसको बीजेपी ने हटा दिया है. तो एक तरफ से भयंकर आर्थिक सुनामी आ रही है, प्राइसेस बढ़ रही हैं, और ये अभी शुरुआत देखी आपने. ऐसी इकोनॉमिक क्राइसिस आएगी हिंदुस्तान में जो आपने अपने लाइफ में नहीं देखी होगी. ರಾಹುಲ್ ಅವರು ಭಯಾನಕ ಆರ್ಥಿಕ ಸುನಾಮಿ ಭಾರತಕ್ಕೆ ಸಮೀಪಿಸುತ್ತಿದೆ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಮೋದಿ ಅವರ ವ್ಯವಸ್ಥೆಯ ಕುಸಿಯುವ ಬಗ್ಗೆ ಕೂಡ ಹೇಳಿದ್ದಾರೆ. ಮೋದಿ ಈ ಹಿಂದೆ ನಿಯಂತ್ರಿಸಿದ ವ್ಯವಸ್ಥೆಯು ಈಗ ಕುಸಿತಾ ಇದೆ, ಅಗಾಧವಾದ ಸಾರ್ವಜನಿಕ ಒತ್ತಡ ಹೊರಹೊಮ್ಮಲಿದೆ, ಇದು ಪ್ರಧಾನಿ ಮೋದಿ ಅವರಿಗೆ ಅಪಾಯಕಾರಿಯಾಗಲಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದುವರೆದು ಮಾತನಾಡಿದ ರಾಹುಲ್ ಗಾಂಧಿ, ದೇಶದಲ್ಲಿನ ವ್ಯವಸ್ಥೆಯೊಳಗೆ ಒಂದು ಸಾಂಸ್ಥಿಕ ದಂಗೆ ನಡೀತಾ ಇದೆ. ಚುನಾವಣಾ ಆಯೋಗವು ಸಂಪೂರ್ಣವಾಗಿ ನಿಯಂತ್ರಿಸಲ್ಪಟ್ಟಿದೆ. ಮುಖ್ಯ ಚುನಾವಣಾ ಆಯುಕ್ತರ ಸಂದೇಶಗಳನ್ನು ನನ್ನನ್ನು ತಲುಪ್ತಾ ಇವೆ. ಗುಪ್ತಚಾರ ವ್ಯವಸ್ಥೆಯ ಮುಖ್ಯಸ್ಥರು, ಹಿರಿಯ ನ್ಯಾಯಾಂಗ ಸದಸ್ಯರು ಎಲ್ಲರೂ ದಂಗೆ ಹೇಳ್ತಾ ಇದ್ದಾರೆ. ಅವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಆರ್ಥಿಕ ಒತ್ತಡ, ಬಡತನ ಮತ್ತು ಸಂಕಟಗಳು ಜನರಲ್ಲಿ ಆಕ್ರೋಶವನ್ನು ಹೆಚ್ಚಿಸ್ತಾ ಇವೆ. ಈಗ ಅವರು ಸಾರ್ವಜನಿಕ ಒತ್ತಡವನ್ನು ನಿಗ್ರಹಿಸಲು ಮತ್ತು ತುರ್ತು ಪರಿಸ್ಥಿತಿ ಅಂತದ್ದನ್ನು ಏರಲು ಪ್ರಯತ್ನ ಪಡಬಹುದು. ಅದೂ ಕೂಡ ಸಂಭವಿಸಬಹುದು ಭಾರತದಲ್ಲಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲಂತೂ ನಿರುದ್ಯೋಗದ ಸಮಸ್ಯೆ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಂಕಷ್ಟ ಆಗಿರ್ಬೋದು, ಆದಾಯದ ಅಸಮಾನತೆ ಆಗಿರ್ಬೋದು, ಹೀಗೆ ಅನೇಕ ಸಂಕಷ್ಟಗಳನ್ನು ಭಾರತ ನೋಡಿದೆ, ನೋಡ್ತಲೂ ಇದೆ. ಅದರಲ್ಲೂ ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿ ನಿರುದ್ಯೋಗ ಪ್ರಮಾಣದ ಬಗ್ಗೆ ನಿರಂತರವಾಗಿ ಚರ್ಚೆ ನಡೀತಾ ಇದೆ. ಲಕ್ಷಾಂತರ ಯುವಕರು ಪದವಿ ಪಡೆದರೂ ಉದ್ಯೋಗ ಸಿಗದೆ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂಬ ಆರೋಪಗಳನ್ನು ವಿರೋಧ ಪಕ್ಷಗಳು ಮಾಡ್ತಾ ಇವೆ. ಸರ್ಕಾರಿ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳು ಭರ್ತಿ ಆಗ್ತಿಲ್ಲ ಅಂತ ಟೀಕೆಯೂ ಕೂಡ ಕೇಳಿಬರ್ತಾ ಇದೆ. ಈ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಸಾಕಷ್ಟು ಕ್ರಮ ಕೈಗೊಂಡಿಲ್ಲ ಎಂಬುದು ವಾಸ್ತವ. ಇನ್ನು ಬೆಲೆ ಏರಿಕೆಯ ಹೊರೆ ವಿಚಾರದಲ್ಲಿ ಅಡುಗೆ ಅನಿಲ, ಆಹಾರ ಪದಾರ್ಥಗಳು, ಶಿಕ್ಷಣ ಮತ್ತು ಆರೋಗ್ಯ ವೆಚ್ಚಗಳು ಗಣನೀಯವಾಗಿ ಹೆಚ್ಚುತ್ತಾ ಇವೆ. ಸಂಬಳದ ಹೆಚ್ಚಳಕ್ಕಿಂತ ಜೀವನ ವೆಚ್ಚ ವೇಗವಾಗಿ ಏರಿಕೆ ಆಗ್ತಾ ಇರುವುದು ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳ ಮೇಲೆ ನೇರವಾಗಿ ಒತ್ತಡ ಹೆಚ್ಚಾಗ್ತದೆ ಎಂಬ ಅಭಿಪ್ರಾಯ ಕೂಡ ಕೇಳಿಬರ್ತಾ ಇದೆ. ಇನ್ನು ಇವೆಲ್ಲದರ ಜೊತೆಗೆ ಡಿಮಾನಿಟೈಸೇಷನ್ ಮತ್ತು GSTಯ ಜಾರಿಗೆ ನಂತರ ಅನೇಕ ಸಣ್ಣ ಉದ್ಯಮಗಳು ಹಣಕಾಸಿನ ಸಮಸ್ಯೆಯನ್ನು ಎದುರಿಸಿದ್ವು. ಕೆಲವು ವ್ಯಾಪಾರ ಸಂಘಟನೆಗಳು ದಿನದಿಂದ ದಿನಕ್ಕೆ GSTಯಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹಲವು ಬಾರಿ ಆರೋಪ ಮಾಡಿದ್ವು. ಇನ್ನು ಕೋವಿಡ್ ನಂತರ ಅಂತೂ ಅನೇಕ ಸಣ್ಣ ಉದ್ಯಮಗಳು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲೇ ಸಾಧ್ಯವಾಗಲೇ ಇಲ್ಲ. ಇನ್ನು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಜೊತೆ ಜನಸಾಮಾನ್ಯರಿಗೂ GST ಒತ್ತಡ ದಿನದಿಂದ ದಿನಕ್ಕೆ ಬೀಳ್ತಾನೆ ಇದೆ. ರಾಹುಲ್ ಗಾಂಧಿ ದೇಶದ ಆದಾಯದ ಅಸಮಾನತೆಯ ಬಗ್ಗೆಯೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ಸಂಪತ್ತಿನ ದೊಡ್ಡ ಭಾಗ
ಕೆಲವು ಉದ್ಯಮಿಗಳು ಮತ್ತು ಕಾರ್ಪೊರೇಟ್ ಗುಂಪುಗಳ ಕೈಯಲ್ಲಿ ಕೇಂದ್ರೀಕೃತವಾಗ್ತಾ ಇದೆ. ಇದನ್ನು ಅನೇಕ ವರದಿಗಳು ಸಾಬೀತುಪಡಿಸ್ತಾ ಇವೆ. ಇನ್ನು ವಿರೋಧ ಪಕ್ಷಗಳು ಕೂಡ ಆದಾಯ ಹಂಚಿಕೆಯ ಬಗ್ಗೆ ಆರೋಪಿಸುತ್ತಲೇ ಬಂದಿವೆ. ಆದಾಯ ಅಸಮಾನತೆಯಿಂದ ಸಾಮಾನ್ಯ ಜನರು ಖರೀದಿಸುವ ಸಾಮರ್ಥ್ಯ ಕುಸಿತಾ ಇದೆ. ದುಡಿದ ಹಣವನ್ನು ಉಳಿಸುವ ಸಾಮರ್ಥ್ಯವೇ ಇಲ್ಲದಾಗಿದೆ. ಇವೆಲ್ಲವೂ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯ ಪರಿಣಾಮ ಅಂತ ಕೆಲವು ಆರ್ಥಿಕ ತಜ್ಞರು ಹೇಳ್ತಾ ಬಂದಿದ್ದಾರೆ. ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಕಳೆದ ಕೆಲವು ತಿಂಗಳುಗಳಿಂದ ಭಾರತದ ಆರ್ಥಿಕ ಸ್ಥಿತಿಯ ಬಗ್ಗೆ ನಿರಂತರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಬಂದಿದ್ದಾರೆ. ದೇಶದ ಮೇಲೆ ಒಂದು ಆರ್ಥಿಕ ಸುನಾಮಿ ಸಮೀಪಿಸ್ತಾ ಇದೆ ಅಂತ ಅವರು ಈ ಹಿಂದೆ ಕೂಡ ಹೇಳಿದ್ರು, ಈಗ ಮತ್ತೆ ಹೇಳಿದ್ದಾರೆ. ಈಗ ಮತ್ತೆ ಮೋದಿ ನೇತೃತ್ವದ ವ್ಯವಸ್ಥೆಯ ಕುಸಿಯುವ ಹಂತಕ್ಕೆ ತಲುಪಿದೆ ಅಂತ ಆರೋಪಿಸಿರುವ ಅವರು ಆರ್ಥಿಕ ಒತ್ತಡ, ಹೆಚ್ಚುತ್ತಿರುವ ಬಡತನ, ನಿರುದ್ಯೋಗ ಮತ್ತು ಜನರ ಅಸಮಾಧಾನ ಮುಂದಿನ ದಿನಗಳಲ್ಲಿ ಭಾರೀ ರಾಜಕೀಯ ಹಾಗೂ ಸಾಮಾಜಿಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಭಾರತವು ವಿಶ್ವದ ವೇಗವಾಗಿ ಬೆಳೀತಾ ಇರುವಂತಹ ಪ್ರಮುಖ ಆರ್ಥಿಕತೆಯಾಗಿದೆ ಅಂತ ಹೇಳ್ಕೊಳ್ತಿದ್ರೆ, ಮತ್ತೊಂದು ಕಡೆ ಸಾಮಾನ್ಯ ಜನರ ಜೀವನ ವೆಚ್ಚ, ಉದ್ಯೋಗದ ಅಭದ್ರತೆ ಮತ್ತು ರೂಪಾಯಿ ಮೌಲ್ಯದ ಕುಸಿತದಂತಹ ಪ್ರಶ್ನೆಗಳು ನಮ್ಮ ಮುಂದೆ ಎದ್ದು ನಿಂತಿವೆ. ದೇಶದ ಆರ್ಥಿಕತೆಯ ನೈಜ ಸ್ಥಿತಿ ಏನು ಎಂಬುದನ್ನು ಸರ್ಕಾರಿ ಅಂಕಿಅಂಶಗಳಿಗಿಂತ ಹೆಚ್ಚಾಗಿ ಜನರ ದೈನಂದಿನ ಬದುಕೆ ನಮಗೆ ಕಾಣ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಎಚ್ಚರಿಸಿರುವಂತೆ ಭಾರತ ನಿಜವಾಗಿಯೂ ಆರ್ಥಿಕ ಸುನಾಮಿಯತ್ತ ಸಾಗ್ತಾ ಇದೆಯೇ ಅಥವಾ ಸರ್ಕಾರ ಹೇಳುವಂತೆ ಅಭಿವೃದ್ಧಿಯ ಪಥದಲ್ಲಿದೆಯೇ ಎಂಬುದು ಮುಂದಿನ ಕೆಲವು ವರ್ಷಗಳಲ್ಲಿ ಸ್ಪಷ್ಟವಾಗಲಿದೆ. ಆದರೆ ದೇಶದ ಕೋಟ್ಯಾಂತರ ಬಡವರು, ರೈತರು, ಕಾರ್ಮಿಕರು ಮತ್ತು ಮಧ್ಯಮ ವರ್ಗದ ಜನರು ಎದುರಿಸ್ತಾ ಇರುವ ಸಂಕಷ್ಟಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಬೇಕಾದ ಅಗತ್ಯ ಮಾತ್ರ ಇಂದು ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಸಾಮಾನ್ಯ ಜನರ ಜೀವನ ಮಟ್ಟ ಸುಧಾರಿಸುತ್ತದೆಯೇ ಅಥವಾ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತದೆಯೇ ಎಂಬ ಪ್ರಶ್ನೆ ಮುಂದಿನ ರಾಜಕೀಯ ಮತ್ತು ಆರ್ಥಿಕ ಚರ್ಚೆಗಳ ಕೇಂದ್ರ ಬಿಂದುವಾಗಬೇಕಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.